ಮೈತ್ರಿ ಸರ್ಕಾರ ಪತನಕ್ಕೆ ನಾಂದಿ ಹಾಡಿದ್ದ ಗೋಕಾಕ್ ಸಾಹುಕಾರ ರಾಜ್ಯ ಸರ್ಕಾರದ ಸಿಂಹಾಸನದ ಮೇಲೆ ಯಡಿಯೂರಪ್ಪರನ್ನ ಪ್ರತಿಷ್ಠಾಪನೆಗೊಳಿಸಿದ್ರು. ಈಗ ಜಾರಕಿಹೊಳಿಯೇ ಸರ್ಕಾರದ ವಿರುದ್ಧ ಮುನಿದಿದ್ದು ಬಂಡಾಯದ ಹಾದಿ ತುಳಿಯುವ ಲಕ್ಷಣಗಳು ಕಾಣಿಸ್ತಾ ಇವೆ. ಮಂತ್ರಿಗಿರಿಗೆ ಪಟ್ಟು ಹಾಕಿರುವ ಜಾರಕಿಹೊಳಿ ಮುಂಬೈನಲ್ಲಿ ಕುಳಿತು ಹೊಸ ದಾಳ ಉರುಳಿಸುತ್ತಿದ್ದಾರೆ. ಈಗಷ್ಟೇ ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟು ಶಮನಗೊಂಡು ಏದುಸಿರು ಬಿಡುತ್ತಿರುವಾಗಲೇ ಮತ್ತೆ ಬೆಳಗಾವಿಯಲ್ಲಿ ಕಿಡಿ ಹಾರಿದೆ. ಈ ಕಿಡಿ ದಟ್ಟವಾಗಿ ಹೊಗೆ ಎದ್ದು ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿಸುವ ಸಾಧ್ಯತೆಗಳು ನಿಚ್ಚಳವಾಗ್ತಿದೆ. ಸಿಡಿ ಪ್ರಕರಣದಲ್ಲಿ ಹೊಳಿಗೆ ಜಾರಿದ್ದ ರಮೇಶ್ ಜಾರಕಿಹೊಳಿ ಬಿಜೆಪಿ ಸರ್ಕಾರದಲ್ಲೂ ಹೊಸ ಗೇಮ್ ಹೊಸೆಯುತ್ತಿದ್ದಾರೆ. ಬಾಂಬೆಯಲ್ಲಿ ಜಾರಕಿಹೊಳಿ ಪಂಚತಂತ್ರದ ಆಟ, ಫಡ್ನವೀಸ್ ಭೇಟಿ, ಮಂತ್ರಿಗಿರಿಗೆ ಸಾಹುಕಾರ್ ಪಟ್ಟು. ಇದ್ದಕ್ಕಿದ್ದಂತೆ ಮುಂಬೈಗೆ ಪ್ರಯಾಣಿಸಿರುವ ಜಾರಕಿಹೊಳಿ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿರೋದು ಬಿಜೆಪಿ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಫಡ್ನವೀಸ್ ಭೇಟಿ ಮಾಡಿರುವ ಜಾರಕಿಹೊಳಿ ಹೈಕಮಾಂಡ್ಗೆ ತಮ್ಮ ಸಂದೇಶ ತಲುಪಿಸುವಂತೆ ದುಂಬಾಲು ಬಿದ್ದಿದ್ದಾರೆ. ಅಲ್ಲದೆ ತಾನೇಕೆ ಮತ್ತೆ ಮಂತ್ರಿ ಆಗಬೇಕು ಅನ್ನೋದಕ್ಕೆ ಕೆಲ ಕಾರಣಗಳನ್ನ ನೀಡಿದ್ದಾರೆ. ಸಿಡಿ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಷಡ್ಯಂತ್ರ ನಡೆದಿದೆ. ನಾನು ನಿರಪರಾಧಿ, ಆ ಕಾರಣದಿಂದ ಮತ್ತೆ ನನ್ನನ್ನು ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಜಾರಕಿಹೊಳಿ ಒತ್ತಾಯಿಸಿದ್ದಾರೆ. ಇನ್ನು ಬೆಳಗಾವಿ ಉಪಕದನದಲ್ಲಿ ತನ್ನ ಕ್ಷೇತ್ರದಿಂದಲೇ ಬಿಜೆಪಿಗೆ ಲೀಡ್ ಬಂದಿದೆ. ಗೋಕಾಕ್ ಕ್ಷೇತ್ರದಲ್ಲಿ ಮಂಗಲ ಅಂಗಡಿಗೆ 25,000 ಲೀಡ್ ಬಂದಿದೆ. ಗೆಲುವಿಗೆ ಕಾರಣ ನಾನೇ ಅಂತ ವಾದಿಸಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರದಲ್ಲಿನ ಮಹಾವಿಕಾಸ ಅಘಾಡಿ ಸರ್ಕಾರದ ಮೈತ್ರಿಕೂಟದಲ್ಲಿ ಕಳೆದ 1 ವಾರದಿಂದ ಬಿರುಕು ಮೂಡಿದೆ. ಯಾವಾಗ ಬೇಕಾದರೂ ಚುನಾವಣೆ ಎದುರಾಗುವ ಸಾಧ್ಯತೆ ಇದೆ. ತಾನು ಮಂತ್ರಿ ಆಗಿದ್ದಲ್ಲಿ ಗಡಿನಾಡ ಭಾಗದ ಮಹಾರಾಷ್ಟ್ರ ಬಿಜೆಪಿಗೆ ಅನುಕೂಲವಾಗಲಿದೆ ಅಂತ ಫಡ್ನವೀಸ್ ಮುಂದೆ ಜಾರಕಿಹೊಳಿ ಕಾರಣಗಳ ಪಟ್ಟಿ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ಒಂದ್ ಕಡೆ ಆದ್ರೆ ರೆಸಾರ್ಟ್ ಪಾಲಿಟಿಕ್ಸ್ಗೂ ಸಾಹುಕಾರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ. ಉತ್ತರ ಕರ್ನಾಟಕದ 3 ಜನ ಸೇರಿ 11 ಬಿಜೆಪಿ ಶಾಸಕರು ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರಂತೆ. ತಮ್ಮ ಆಸೆ ಈಡೇರದಿದ್ದಲ್ಲಿ ರಾಜೀನಾಮೆ ಅಸ್ತ್ರ ಪ್ರಯೋಗಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದರೆ ಆಪ್ತರ ಬಳಿ ಜಾರಕಿಹೊಳಿ ತೋಡಿಕೊಂಡ ನೋವು ಬೇರೆನೇ ಹೇಳ್ತಿದೆ. ರಾಜಕೀಯದಲ್ಲಿ ನೋವುಂಟು ಮಾಡುವ ಘಟನೆ ನಡೆದಿದೆ. ಶಾಸಕ ಸ್ಥಾನದಲ್ಲಿ ಮುಂದುವರೆದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಮುಂದೇನಾಗುತ್ತೋ ನೋಡೋಣ. ಬಾಂಬೆ ನಾಯಕರಿಗೂ ಈ ಬಗ್ಗೆ ತಿಳಿಸ್ತೀನಿ. ಇನ್ನು ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡ್ತಾರೆ ಎಂಬ ವದಂತಿಯನ್ನ ಅವರ ಆಪ್ತ ಅಥಣಿ ಶಾಸಕ ಕುಮಠಳ್ಳಿ ಸಚಿವ ಸುಧಾಕರ್ ತಳ್ಳಿ ಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೂ ಒಡಕಿಲ್ಲ. ಯಾವುದೇ ಇದ್ರೂ ಕೂಡ ನಮ್ಮ ಪಕ್ಷದ ಚಿಂತನೆಯಿಂದ, ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ, ವಿಶೇಷವಾಗಿ ಸನ್ಮಾನ್ಯ ಲಕ್ಷ್ಮಣ ಸವದಿಜೋಗು ನಾವು ಇಬ್ಬರು ಕೂಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಕಷ್ಟಪಟ್ಟು 1 ವರ್ಷ ಅಜ್ಞಾತವಾಸ ಕೂಡ ಮಾಡಿದ್ರು ಅವ್ರ ಹಿಂದೆ, ಸಚಿವ ಸ್ಥಾನ ಹೋದ್ಮೇಲೆ. ಹೀಗೆ ಕೆಲವು ಪಿತೂರುಗಳಿಂದ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ. ಬಹುಶಃ ಕ್ಲೀನ್ ಚಿಟ್ ಆದರೆ ಅವರು ಸ್ವಾಭಾವಿಕವಾಗಿ ಮಂತ್ರಿ ಸ್ಥಾನ ನಮ್ಮ ಹೈಕಮಾಂಡ್ನವರು ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಹಸ್ತದತ್ತ ಚಿತ್ತ ಮಾಡಿದ್ದಾರೆ ಅನ್ನೋ ವದಂತಿ ಹಬ್ಬಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಭಿನ್ನ ಹೇಳಿಕೆ ನೀಡಿದ್ದಾರೆ. ಜಾರಕಿಹೊಳಿ ಅರ್ಜಿ ಹಾಕಲಿ ನೋಡೋಣ ಅಂದ್ರೆ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಜಾಗವಿಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಪಸ್ವರ ಎತ್ತಿದ್ದಾರೆ. ಅವ್ರ ಪಾರ್ಟಿಲಿ ಇವೆಲ್ಲ ಬ್ಲಾಕ್ ಮೇಲ್ ನಡೀತಾನೆ ಇದೆ. ಅದಕ್ಕೆ ನಾನು ಯಾಕೆ ಅವ್ರ ಪಾರ್ಟಿ ವಿಚಾರಕ್ಕೆ ನಾನು ಇಂಟರ್ಫಿಯರ್ ಆಗ್ಬೋದು? ಅರ್ಜಿಗಳು ಬಂದಾಗ ಮಾತಾಡೋಣ. ನಾನು ಆಗಲೇ ಐ ಮೇಡ್ ಇಟ್ ವೆರಿ ಕ್ಲಿಯರ್ ನಂಬರ್ ಆಫ್ ಟೈಮ್ಸ್. ನಮ್ಮ ಪಕ್ಷ ಬಿಟ್ಟು ಹೋದವರು, ಪಕ್ಷಕ್ಕೆ ದ್ರೋಹ ಮಾಡಿದವರು, ಮತ್ತೆ ಹೋಗಿ ಬಿಜೆಪಿ ಸರ್ಕಾರ ಮಾಡಿದವರು, ಒಂದು ಕೋಮುವಾದಿ ಸರ್ಕಾರ ಮಾಡಿದವರು, ಅವ್ರು ವಾಪಸ್ ಬಂದರೆ ಮತ್ತೆ ಸೇರಿಸ್ಕೊಳ್ಳಲ್ಲ. ಒಟ್ಟಾರೆ ಮತ್ತೆ ಬಾಂಬೆಯಲ್ಲಿ ಕುಳಿತು ಜಾರಕಿಹೊಳಿ ಹೊಸ ಬಾಂಬ್ ಸಿದ್ಧಪಡಿಸುತ್ತಿದ್ದಾರೆ. ಜಾರಕಿಹೊಳಿಯ ಈ ಹೊಸ ಆಟ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಸಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.